ನಮಸ್ಕಾರ ಎಲ್ಲ ವೀಕ್ಷಕರು, ಬನ್ನಿ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮಗುವಿಗೆ ಎದೆ ಹಾಲನ್ನು ಬಿಡಿಸೋದನ್ನು ಹೇಗೆ ಬಿಡಿಸ್ಬೇಕು, ಯಾವ ಸಮಯ ಸೂಕ್ತ, ಬಿಡಿಸುವಾಗಿಂದ ತೊಂದರೆಗಳಾಗುತ್ತಾ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣಂತೆ. ನಾನು ಮುಂಚಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ಮಗುವಿಗೆ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಇರಬೇಕು. 6 ತಿಂಗಳ ನಂತರ ಕಾಂಪ್ಲಿಮೆಂಟ್ರಿ ಜೊತೆಗೆ ಬ್ರೆಸ್ಟ್ ಫೀಡಿಂಗ್ ಕಂಟಿನ್ಯೂ ಮಾಡಬೇಕು. 2 ವರ್ಷ ಮುಗಿದ ನಂತರ ಮಗುವಿಗೆ ಎದೆ ಹಾಲು ಉಣಿಸೋದನ್ನು ಬಿಡಿಸೋದು ತುಂಬ ಸೂಕ್ತವಾದ ಸಮಯ. ಸೊ ಅದಕ್ಕಿಂತ ಮೊದಲು ಬಿಡಿಸೋದು ತಪ್ಪಾಗುತ್ತೆ. ಮಗುವಿನ ಗ್ರೋತಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು. ಹಾಗಾಗಿ 2 ವರ್ಷದ ನಂತರ ಹಾಲು ಕುಡಿಸೋದನ್ನು ಬಿಡಿಸೋದು ತುಂಬ ಒಳ್ಳೆಯದು. ಯಾಕಂದರೆ ಮ್ಯಾಕ್ಸಿಮಮ್ ನಮ್ಮ ಒಂದು ಬ್ರೈನ್ ಡೆವಲಪ್ ಆಗೋದು ವಿತಿನ್ 2 ಇಯರ್ಸ್ ಒಳಗಡೆಗೆ. ಹಾಗಾಗಿ ಆ 2 ವರ್ಷದಲ್ಲಿ ತಾಯಿ ಹಾಲಿನ ಅವಶ್ಯಕತೆ ತುಂಬ ಮಗುವಿಗೆ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಮುಂಚಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾತಾಡಿದ್ದೇವೆ, ನೀವು ಕೂಡ ತಿಳ್ಕೊಂಡಿದ್ದೀರಾ. ಈಗ ಎದೆ ಹಾಲನ್ನು ಬಿಡಿಸೋದನ್ನು ಹೇಗೆ ಅನ್ನೋದೊಂದು ಪ್ರಶ್ನೆ. ತುಂಬ ತಾಯಂದಿರು ತಪ್ಪನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಗುವಿಗೆ ಹಾಲು ಕುಡಿಸೋದನ್ನು ಬಿಡಿಸ್ಬೇಕಾದ್ರೆ ಮಗುವನ್ನೇ ದೂರ ಮಾಡಿಬಿಡ್ತಾರೆ. ಅಂದರೆ ಮಗುನ ಅಜ್ಜಿ ಮನೆಗಾಗಲಿ, ಚಿಕ್ಕಮ್ಮ ದೊಡ್ಡಮ್ಮಂದ್ರ ಮನೆಗಾಗಲಿ, ಅಕ್ಕ ತಂಗಿರ ಮನೆಗೆ ಕಳಿಸ್ತಾರೆ. ಸೊ ಮಗುವಿಂದ ಡಿಟ್ಯಾಚ್ ಆಗಿಬಿಡ್ತಾರೆ. ಇದು ಬಹಳ ದೊಡ್ಡ ತಪ್ಪಾಗುತ್ತೆ. ಮಗುನ ಜೊತೆಗೆ ಹಿಡ್ಕೊಂಡೆ ಎದೆ ಹಾಲು ಕುಡಿಸೋದನ್ನು ಬಿಡಿಸ್ಬೋದು. ಜಸ್ಟ್ ಯೋಚನೆ ಮಾಡಿ, ನಮಗೆ ದಿನನಿತ್ಯ ಯಾರೋ ಒಬ್ಬರು ಬಂದು ಊಟ ಬಡಿಸ್ತಾ ಇರ್ತಾರೆ, ಅವರಿಂದನೇ ನಮಗೆ ಒಂದು ತುಂಬ ಅಟ್ಯಾಚ್ಮೆಂಟು, ಬಾಂಡಿಂಗ್ ಬೆಳೆದಿರುತ್ತೆ. ಅವ್ರ ಕೈ ಅಡುಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿರ್ತಾರೆ, ನಾವು ತುಂಬ ಹೊಂದ್ಕೊಂಡ್ಬಿಟ್ಟಿರ್ತೀವಿ ಇಷ್ಟು ದೊಡ್ಡವರಾದ ನಂತರ ನಾವು. ಸೊ ಸಡನ್ನಾಗಿ ಅವರೊಂದು ದಿವಸ ಅವರು ಇಲ್ಲ, ಅವ್ರ ಮನೆಯದು ಅಥವಾ ಅವ್ರ ಕೈದು ಅಡುಗೆನೂ ಇಲ್ಲ ಅಂತ ಹೇಳಿದಾಗ ನಮಗೆ ಸೈಕಲಾಜಿಕಲಿ ಹೆಂಗೆ ಫೀಲ್ ಆಗುತ್ತೆ, ಅವರಿದ್ದಾರೋ ಇಲ್ಲವೋ, ಏನಾಗಿದೆ, ಇವೆಲ್ಲ ಥಿಂಕಿಂಗ್ ನಮಗೆ ಬರುತ್ತಲ್ವ. ಇಷ್ಟು ದೊಡ್ಡವರಾದ ನಂತರ ನಮಗೆ ಈ ಸಣ್ಣ ಮಗು, ಅದು ಎಳೆ ಮಗು, 2 ವರ್ಷ ಅಂದರೆ ಚಿಕ್ಕ ಮಗುನೇ ಅದು ನೋಡಿ. ಇದಕ್ಕೆ ಸಡನ್ನಾಗಿ ತಾಯಿ ಎದೆ ಹಾಲು ಇಲ್ಲ, ತಾಯಿನೂ ಪಕ್ಕದಲ್ಲಿಲ್ಲ, ಸೈಕಲಾಜಿಕಲಿ ಮಗುವಿಗೆ ಎಫೆಕ್ಟ್ ಆಗುತ್ತೆ. ಸೊ ಈ ತಪ್ಪನ್ನು ಮಾಡಬಾರ್ದು. ಮಗುವನ್ನು ನಿಮ್ಮ ಜೊತೇಲಿ ಇಟ್ಕೊಂಡೆ ಎದೆ ಹಾಲು ಕುಡಿಸೋದನ್ನು ಬಿಡಿಸ್ಬೇಕು. ಇದು ಬಹಳ ಮುಖ್ಯವಾದ ಅಂಶ. ಸೊ ಮಗುಗೆ ಏನು ಹೇಳೋಕ್ಕಾಗಲ್ಲ ನೋಡ್ರಿ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಮಗುಗೆ ಅದ್ರ ಫೀಲಿಂಗ್ಸನ್ನು ಎಲ್ಲನೂ ಆ ಫೀಲಿಂಗ್ಸು ಬೇರೆ ರೂಪದಲ್ಲಿ ಹೊರಗಡೆ ಬರುತ್ತೆ. ಹಾಗಾಗಿ ಈ ತಪ್ಪನ್ನು ಮಾಡಬಾರ್ದು. ಮಗುವನ್ನು ಜೊತೇಲಿ ಇಟ್ಕೊಂಡೆ ಎದೆ ಹಾಲು ಕುಡಿಸೋದನ್ನು ಬಿಡಿಸ್ಬೇಕು. ಇದು ಬಹಳ ಮುಖ್ಯವಾದ ಅಂಶ. ಇದ್ರ ಜೊತೆಗೆ ಎದೆ ಹಾಲು ಬಿಡಿಸುವಾಗ ಮಗುವಿನ ಆರೋಗ್ಯ ಚೆನ್ನಾಗಿರಬೇಕು, ಆರೋಗ್ಯವಂತವಾಗಿರಬೇಕು ಮಗು ಆ ಟೈಮಲ್ಲಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಜ್ವರ, ಶೀತ, ಕೆಮ್ಮು ಏನರ ಈ ಥರ ಇದ್ದಾಗ ಆಲ್ರೆಡಿ ಮಗು ಮೈಂಡಿಂದ ಆಗಿರ್ಬೋದು, ಬಾಡಿಯಿಂದಾಗಿ ವೀಕ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಎದೆ ಹಾಲು ಕುಡಿಸೋದನ್ನು ಬಿಡಿಸ್ಬಾರ್ದು. ಮಗುವಿನ ಆರೋಗ್ಯ ಭಾಳ ಮುಖ್ಯ ಆಗುತ್ತೆ. ಇದ್ರ ಜೊತೆಗೆ ತಾಯಿ ಕೂಡ ಆರೋಗ್ಯವಂತವಾಗಿದ್ದರೆ ಒಳ್ಳೆಯದು. ಯಾಕಂದರೆ ಇದು ತಾಯಿ ಮಗುವಿಗೆ ಹಾಲು ಕುಡಿಸೋದನ್ನು ಬಿಡಿಸೋದು ಅಥವಾ ಹಾಲು ಕುಡಿಸೋ, ಇದು ಎರಡೂ ಒಂಥರ ಬಾಂಡಿಂಗ್ ನೋಡಿರಿ. ಎರಡು ಒಂದು ಸಂಬಂಧಗಳ ಒಂದು ಬಾಂಡಿಂಗ್. ಮಗುವಿನ ಕರಳು ಬಳ್ಳಿ ಕಟ್ಟಾಗ್ತಿದ್ದಂಗೆ ನೆಕ್ಸ್ಟ್ ಅಟ್ಯಾಚ್ ಆಗೋದೇ ಮಗು ತಾಯಿ ಎದೆ ಹಾಲಿನಂತೆ. ಸೊ ಇಬ್ಬರು ಕೂಡ ಆರೋಗ್ಯವಂತವಾಗಿ ಚೆನ್ನಾಗಿರಬೇಕು. ಜೊತೆಗೆ ಮಗುವನ್ನು ದೂರ ಕಳಿಸ್ಬಾರ್ದು. ಜೊತೆಲಿಟ್ಕೊಂಡೆ ಹಾಲು ಕುಡಿಸೋದನ್ನು ಬಿಡಿಸ್ಬೋದು. ಅಂದರೆ ಹಂತ ಹಂತವಾಗಿ ಬಿಡಿಸ್ಬೋದು. ಈಗ ಹಗಲು ರಾತ್ರಿ ಸೇರಿ ನಾವು ಒಂದು 6 ಸರಿ ಹಾಲು ಕುಡಿಸ್ತಿರ್ತೀವಿ ಅಂದ್ಕೊಳ್ರಿ, ಮಗುವಿಗೆ ಹಾಲು ಕುಡಿಸ್ತಾ ಇರ್ತೀವಿ. ಸೊ ಡೇ ಟೈಮಲ್ಲಿ ಅದನ್ನು ರೆಡ್ಯೂಸ್ ಮಾಡಿಕೊಳ್ಳಿ. ಫಸ್ಟ್ ಡೇ ಟೈಮಲ್ಲಿ 4-5 ಸರಿ ಕುಡಿಸಿದ್ದೀರ ಅಂದರೆ 2 ಸಾರಿ 1 ಸರಿ ಈ ಥರ ಬಂದು ಡೇ ಟೈಮ್ ಕಂಪ್ಲೀಟು ಸ್ಟಾಪ್ ಮಾಡಬೇಕು. ಹಗಲು ನೈಟಲ್ಲಿ ಏನು ಮಾಡಬೇಕು, 2 ಅಥವಾ 3 ಟೈಮ್ ಮಗು ಹಾಲು ತೊಗೊಳ್ತಾ ಇದೆ ಅಂದರೆ ಅದನ್ನು ಕೂಡ ದಿನಕ್ಕೆ ಕಡಿಮೆ ಮಾಡ್ತಾ ಬನ್ನಿ. ಆಮೇಲೆ ಮಗುನ ಮಲಗೋಕ್ಕಿಂತ ಮುಂಚೆ ಮಗು ಕಂಪ್ಲೀಟಾಗಿ ಊಟ ಮಾಡಿರಬೇಕು. ಜೊತೆಗೆ ಮಲಗುವಾಗ ಸ್ವಲ್ಪ ಹಾಲು ಬೇಕಾದರೂ ಕುಡಿಸಿ ಮಲಗಿಸ್ಬೋದು. ಮತ್ತು ಹಗಲೊತ್ತೆಲ್ಲ ಮಗು ಚೆನ್ನಾಗಿ ಆಟ ಆಡಿ ಸುಸ್ತಾಗಿರೋದ್ರಿಂದ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡು ಬಿಟ್ಟರೆ ಮಗು ಎದ್ದೇಳೋದನ್ನು ಕಡಿಮೆ ಮಾಡುತ್ತೆ. ಸೊ ಹಗಲೊತ್ತು ಬಿಡಿಸಿದ್ದೀವಿ, ರಾತ್ರಿನೂ ಕೂಡ ಇದನ್ನು ರೆಡ್ಯೂಸ್ ಮಾಡ್ತಾ ಕೊನೆಗೆ ಏನು ಮಾಡಬೇಕು, ಕೆಲವರು ಏನು ಮಾಡ್ತಾರೆ, ಮಗುವಿಗೆ ಯಾವುದು ಒಂದು ಫ್ಲೇವರ್ ಇಷ್ಟ ಇರೋದಿಲ್ಲ. ಈಗ ಕಹಿ ಫ್ಲೇವರ್ ಅಂತೂ ಯಾವ ಮಕ್ಕಳಿಗೂ ಇಷ್ಟ ಆಗೋದಿಲ್ಲ. ಸೊ ಕಹಿ ಏನಂದರೆ ಬೇವಿನಕಾಯಿ ರಸ ಆಗಿರ್ಬೋದು ಅಥವಾ ಹಾಗಲಕಾಯಿ ರಸ ಅದು ಸ್ವಲ್ಪ ನಿಪ್ಪಲ್ಗೆ ಅಪ್ಲೈ ಮಾಡ್ತಾರೆ. ಮಗು ಕುಡಿಯೋಕ್ಕೆ ಬಂದಾಗ ಅದೇನೋ ಒಂಥರ ಕಹಿ ಫೀಲ್ ಆದಾಗ ಮಗು ಕುಡಿಯೋದನ್ನು ಬಿಡುತ್ತೆ. ಸೊ ಇದನ್ನು ಮಾಡ್ಬೋದು, ಇದರಲ್ಲಿ ತಪ್ಪೇನಿಲ್ಲ ಇದರಲ್ಲಿ. ಯಾಕಂದರೆ ಮಗು ತಾಯಿ ಜೊತೆಗೆ ಇದ್ದು ಈ ರೀತಿ ಬಿಡಿಸ್ಬೋದು. ಅದು ಏನೇ ಫೀಲಿಂಗ್ಸ್ ಇದ್ದರೂ ಅದು ಮಗು ಹೇಳ್ಕೊಳುತ್ತೆ, ಅಮ್ಮ ಯಾಕೋ ಇದು ಚೆನ್ನಾಗಿಲ್ಲ, ಈ ಥರ ಎಲ್ಲ ಮಗುನೇ ಶೇರ್ ಮಾಡ್ಕೊಳ್ತಾ ಇರುತ್ತೆ ಮಗು ತಾಯಿ ಜೊತೆಗೆ. ಸೊ ಈ ರೀತಿ ಬಿಡಿಸ್ಬೋದು. ಅಥವಾ ಯಾವುದೋ ಒಂದು ಸಿರಪ್ಗಳ ಫ್ಲೇವರ್ ಮಗುಗೆ ಇಷ್ಟ ಆಗಿರೋದಿಲ್ಲ, ಅದೊಂದು ಅಂದರೆ ಒಂಥರ ವಾಂತಿ ಮಾಡ್ಕೊಂಡು ಮಾಡ್ತಾರೆ, ಅದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಮಗುನ ಜೊತೆಗೆ ಇಟ್ಕೊಂಡೆ ಬಿಡಿಸ್ಬೋದು. ಅದು ಮಗು ಹಾಲು ಬಿಟ್ಟಾಗೂ ಕೂಡ ತಾಯಿನ ಅಪ್ಕೊಂಡು ತಾಯಿ ಜೊತೆಗೆ ಮಲಗಿರುತ್ತೆ. ಒಂಥರ ಅದೇನೋ ಫೀಲಿಂಗ್ ಮಗುಗೆ ಬರುತ್ತಂದರೆ, ಈಗ ಹಾಲು ಚೆನ್ನಾಗಿಲ್ಲ, ಇದು ಮಗು ತಾಯಿ ಹತ್ರ ಇಷ್ಟು ದಿವಸ ನಾನು ಹಾಲು ಕುಡಿತಾ ಇದ್ದೆ, ಅದು ಕೆಟ್ಟೋಗಿದೆ, ಚೆನ್ನಾಗಿಲ್ಲ, ಏನೋ ಒಂದು ಫೀಲಿಂಗ್ ಬರುತ್ತೆ ಮಗುಗೆ. ಆದರೆ ಜೊತೆಗೆ ಅಮ್ಮ ಇದ್ದಾಳೆ ಅಂತ ಫೀಲಿಂಗ್ ಇರುತ್ತೆ ಮಗುಗೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಗುನ ದೂರ ಮಾಡಬಾರ್ದು. ಮಗುನ ಜೊತೆಗೆ ಇಟ್ಕೊಂಡೆ
ಎದೆ ಹಾಲು ಕುಡಿಸೋದನ್ನು ಬಿಡಿಸ್ಬೋದು. ಬಹಳ ಸರಳವಾದ ವಿಧಾನ ಆಗುತ್ತೆ. ಇದನ್ನು ನೋಡಿಬಿಟ್ಟು ನಿಮ್ಗೆ ಇನ್ನೂ ಕನ್ಫ್ಯೂಷನ್ಸ್ ಆದರೆ ಮಗುನ ಬಿಡಿಸೋದು ಸ್ವಲ್ಪ ಕಷ್ಟನೇ ಆಗ್ತಾಯಿದೆ, ನಮಗೆ ಆಗ್ತಾಯಿಲ್ಲ, ತುಂಬ ಕಿರಿಕಿರಿ ಮಾಡ್ತಾಯಿದ್ದೆ ಮಗು ಅಂತ ಹೇಳಿದರೆ ನೀವು ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ಗೆ ಬೇಕಾದ್ರೆ ಕಾಲ್ ಮಾಡಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ನಿಮಗೆ ಅದಕ್ಕೆ ಏನು ಸಾಧ್ಯನೋ ಅಷ್ಟು ಹೆಲ್ಪನ್ನು ಮಾಡ್ತೀನಿ. ಇಷ್ಟು ಹೇಳ್ತಾ ಇನ್ನೊಂದು ಸರಿ ನಾನು ನಿಮಗೆ ರಿಮೈಂಡ್ ಮಾಡೋದು, ಖಂಡಿತವಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು.